ಕಾರವಾರದ ಕಡಲ ತೀರದಲ್ಲಿರುವ ನೌಕಾನೆಲೆಯಲ್ಲಿ ಆಕರ್ಷಕ ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆಯ ಜೊತೆಗೆ ಮತ್ತೊಂದು ಯುದ್ಧ ವಿಮಾನ ಸೇರ್ಪಡೆಯಾಗಿದೆ. 29 ವರ್ಷಗಳ ಕಾಲ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿರುವ ಟೊಪೊಲೆವ್ ಇದೀಗ ಜನಾಕರ್ಷಣೆಯ ಕೇಂದ್ರವಾಗಿದೆ. ಈ ಕುರಿತು ಒಂದು ವರದಿ. ನಾನೋಡಿ ನಲಿಯುವ ಕಾರವಾರ, ಓ ಕಾರವಾರ, ಸೊಬಗಿನ ತೀರ ಎಂಬ ಜನಪ್ರಿಯ ಚಲನಚಿತ್ರ ಗೀತೆ ಕೇಳಿದ್ದಿರಲ್ಲವೇ? ಕಾರವಾರ ಕಡಲ ತೀರದ ಸೊಬಗೆ ಅಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರ ಅತ್ಯಂತ ಮನೋಹರ. ಪ್ರವಾಸಿಗರ ಸ್ವರ್ಗ ಕಾರವಾರದಲ್ಲಿ ಯುದ್ಧ ನೌಕೆ ವಸ್ತು ಸಂಗ್ರಹಾಲಯವೂ ಇದ್ದು, ಇದು ಇತಿಹಾಸದ ನೆನಪನ್ನು ಹಚ್ಚ ಹಸಿರಾಗಿ ಉಳಿಸಿದೆ. ಆಸಕ್ತರಿಗೆ, ಅಧ್ಯಯನಿಗಳಿಗೆ ಜ್ಞಾನ ಭಂಡಾರವಾಗಿದೆ. ಈ ಯುದ್ಧ ನೌಕಾ ಸಂಗ್ರಹಾಲಯಕ್ಕೆ ಈಗ ಭಾರತದ ನೌಕಾಪಡೆಯಲ್ಲಿ 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ವಿಶ್ರಾಂತಿ ಪಡೆದಿರುವ ಟೊಪೊಲೆವ್ 142M ವಿಮಾನ ಸೇರ್ಪಡೆಯಾಗಿದ್ದು, ಸಂಗ್ರಹಾಲಯಕ್ಕೆ ಮತ್ತಷ್ಟು ಮೆರುಗು ನೀಡಿದೆ. ರಾಜ್ಯದ ಏಕೈಕ ಯುದ್ಧ ವಿಮಾನ ಸಂಗ್ರಹಾಲಯ ಎಂಬ ಖ್ಯಾತಿಗೂ ಇದು ಪಾತ್ರವಾಗಿದೆ. ಹೆದ್ದಾರಿಯ ಪಕ್ಕದಲ್ಲೇ ಇರುವ ಸುಂದರ ಉದ್ಯಾನದಲ್ಲಿರುವ ಈ ಸಂಗ್ರಹಾಲಯದಲ್ಲಿ ಕಳೆದ 17 ವರ್ಷಗಳ ಹಿಂದೆ ಸ್ಥಾಪಿಸಲಾದ ಚಾಪೆಲ್ ಯುದ್ಧ ನೌಕೆ ಪ್ರಧಾನ ಆಕರ್ಷಣೆಯಾಗಿತ್ತು. ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಈ ಯುದ್ಧ ನೌಕೆಯನ್ನು ಸೇವೆಯಿಂದ ಹಿಂಪಡೆದ ಬಳಿಕ ಇಲ್ಲಿ ಸಾರ್ವಜನಿಕ ವೀಕ್ಷಣೆಗಾಗಿ ಸ್ಥಾಪಿಸಲಾಗಿತ್ತು. ಈಗ ಅದರ ಪಕ್ಕದಲ್ಲಿಯೇ ಟೊಪೊಲೆವ್ ಯುದ್ಧ ವಿಮಾನವನ್ನು ನಿಲ್ಲಿಸಲಾಗಿದ್ದು, ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ರಾಜ್ಯದ ಮೂಲೆ ಮೂಲೆಯಿಂದಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗೋವಾ ಮತ್ತು ಕೇರಳದಿಂದ ಕೂಡ ಪ್ರವಾಸಿಗರು ಈ ಯುದ್ಧ ನೌಕಾ ಸಂಗ್ರಹಾಲಯಕ್ಕೆ ಬರುತ್ತಿದ್ದಾರೆ. ಪ್ರವಾಸಿಗರಿಗೆ ಇಲ್ಲಿ ಯುದ್ಧ ನೌಕೆ ಮತ್ತು ಯುದ್ಧ ವಿಮಾನದ ಇತಿಹಾಸ, ಕಾರ್ಯಾಚರಣೆಯ ಸಾಮರ್ಥ್ಯ, ಸಾಧನೆಯ ಬಗ್ಗೆ ತಿಳಿಸಿಕೊಡಲು ಮಾರ್ಗದರ್ಶಕರೂ ಇದ್ದಾರೆ. ಪೈಲಟ್, ಕೋ ಪೈಲಟ್, ಬ್ಲಾಕ್ ಬಾಕ್ಸ್, ಇದು 2 ಫ್ಲೈಟ್ ಇಂಜಿನಿಯರ್ಸ್. ಈ ವಿಮಾನವನ್ನು ಕೇವಲ ಹೊರಗಿನಿಂದ ಮಾತ್ರವಲ್ಲ, ಮೆಟ್ಟಿಲೇರಿ ಒಳ ಪ್ರವೇಶಿಸಿ ಕಾಕ್ಪಿಟ್ನಿಂದ ಹಿಡಿದು ಬಾಂಬರ್, ಗನ್ನರಿ, ರೇಡಿಯೋ ವಿಭಾಗ ಹಾಗೂ ವಿಮಾನಗಳ ಅತ್ಯಂತ ಮಹತ್ವದ ಭಾಗವಾದ ಬ್ಲಾಕ್ ಬಾಕ್ಸ್, ಕಪ್ಪು ಪೆಟ್ಟಿಗೆ ಕಾರ್ಯಾಚರಣೆ ಸೇರಿದಂತೆ ವಿವಿಧ ಹಂತಗಳನ್ನು ಕಣ್ಣಾರೆ ಕಾಣುವ ಅವಕಾಶವೂ ಇಲ್ಲಿದೆ. ಮೀಟರ್ ಉದ್ದ, 36 ಮೀಟರ್ ಅಗಲದ ರೆಕ್ಕೆಗಳನ್ನು ಹೊಂದಿರುವ ಈ ಯುದ್ಧ ವಿಮಾನ 100 ಟನ್ ಇಂಧನ ಸಂಗ್ರಹಿಸಿಕೊಂಡು ಪ್ರತಿ ಗಂಟೆಗೆ 925 ಕಿಲೋಮೀಟರ್ ವೇಗವಾಗಿ ಸಾಗಿ 45,000 ಅಡಿ ಎತ್ತರದಲ್ಲಿ 16 ಗಂಟೆಗಳ ಕಾಲ ಸತತ ಹಾರಾಟ ಮಾಡಿ ಶತ್ರು ಸೈನ್ಯದ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿತ್ತು. ಆಕಾಶದಿಂದಲೇ ಸಮುದ್ರದ ಆಳದಲ್ಲಿರುವ ಜಲಾಂತರ್ಗಾಮಿಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನೂ ಈ ವಿಮಾನ ಹೊಂದಿತ್ತು. ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಯುದ್ಧ ವಿಮಾನವನ್ನು ಹತ್ತಿರದಿಂದ ನೋಡುವ, ಒಳ ಪ್ರವೇಶಿಸಿ ಅದರ ಕಾರ್ಯಾಚರಣೆಯ ಬಗ್ಗೆ ತಿಳಿಯುವ ಈ ಅವಕಾಶದಿಂದ ಯುವಜನತೆಯಲ್ಲಿ ಮತ್ತು ಮಕ್ಕಳಲ್ಲಿ ದೇಶಪ್ರೇಮ ಹೆಚ್ಚುತ್ತದೆ. ತಾವು ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗೆ ಸೇರಬೇಕು ಎಂಬ ಪ್ರೇರಣೆ ಲಭಿಸುತ್ತದೆ. ಪ್ರಸ್ತುತ ಯುದ್ಧ ನೌಕಾ ಸಂಗ್ರಹಾಲಯದಲ್ಲಿ ವಿರಾಜಮಾನವಾಗಿರುವ ಟೊಪೊಲೆವ್ ವಿಮಾನ ಆಧುನಿಕ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವಿರುವ ಬಾಂಬರ್ ಮತ್ತು ವಿಶ್ವದ ಅತ್ಯಂತ ವೇಗವಾಗಿ ಹಾಗೂ ಅತಿ ಹೆಚ್ಚು ಎತ್ತರದಲ್ಲಿ ಹಾರುವ ಟರ್ಬೋ ಪ್ರಾಪ್ ವಿಮಾನ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. 1988ರಿಂದ 2017ರವರೆಗೆ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದ ಸೋವಿಯತ್ ರಷ್ಯಾ ನಿರ್ಮಿತ ಈ ಯುದ್ಧ ವಿಮಾನ 1999ರ ಕಾರ್ಗಿಲ್ ಯುದ್ಧದಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿತ್ತು.
2001ರ ವಿಜಯ ಪರಾಕ್ರಮ ಕಾರ್ಯಾಚರಣೆಯಲ್ಲೂ ಪಾಲ್ಗೊಂಡಿತ್ತು. ಭಾರತೀಯ ನೌಕಾಪಡೆ, ಉತ್ತರ ಕನ್ನಡ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದ ಪ್ರಯತ್ನದ ಫಲವಾಗಿ ಈ ಯುದ್ಧ ವಿಮಾನ ಸಂಗ್ರಹಾಲಯದ ಭಾಗವಾಗಿದೆ. ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಹತ್ವದ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡ ಈ ವಿಮಾನದ ಇತಿಹಾಸ ಸಾರುವ ಕೈಪಿಡಿಯನ್ನು ಹೊರತರುವ ಮತ್ತು ಅಂತರ್ಜಾಲ ತಾಣದಲ್ಲಿ ಮಾಹಿತಿ ಪ್ರಕಟಿಸುವ ಮೂಲಕ ವಸ್ತು ಸಂಗ್ರಹಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಮತ್ತು ಪ್ರವಾಸಿಗರಿಗೆ ಹೆಚ್ಚಿನ ಸೌಲಭ್ಯ ಸೌಕರ್ಯ ಕಲ್ಪಿಸಲು ಜಿಲ್ಲಾಡಳಿತ ಶ್ರಮಿಸುತ್ತಿದೆ ಎಂದರು. ಇಂಟರ್ಲಾಕ್ಸ್ ಮಾಡೋದು, ಅಲ್ಲಿ ಕಾಂಪೌಂಡ್ ಮತ್ತು ಟಾಯ್ಲೆಟ್ ವ್ಯವಸ್ಥೆಯನ್ನು ಮಾಡೋದು, ಒಂದು ಮ್ಯೂಸಿಯಂ ಮತ್ತು ಕ್ಯಾಫೆಟೀರಿಯಾ, ಅಲ್ಲಿ ಬರುವ ಜನರಿಗೆ ರಿಫ್ರೆಶ್ಮೆಂಟ್ಗೆ ಕ್ಯಾಫೆಟೀರಿಯಾ ಮಾಡೋದು, ಇಷ್ಟು ವರ್ಕ್ಸ್ ಟೂರಿಸಂ ಇಲಾಖೆಯಿಂದ ತಗೊಳ್ತಾ ಇದ್ದೀವಿ. ಆಲ್ರೆಡಿ CRZ ಅಲ್ಲಿ ಅಪ್ಲೈ ಮಾಡಿಕೊಂಡು ಪರ್ಮಿಷನ್ ಬಂದ ತಕ್ಷಣ ವರ್ಕನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಇದು ರೀಸೆಂಟ್ಲಿ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಕೂಡ ಅವರು ಮನ್ ಕಿ ಬಾತಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಇರುವ ಒಂದು ಹೆಮ್ಮೆಯ ಒಂದು ವಿಷಯ ಇದು. ಸಾಕಷ್ಟು ಟೂರಿಸ್ಟ್ ಅವರು ಕೂಡ ಇಲ್ಲಿ ಬಂದು ನೋಡ್ತಾ ಇರೋದನ್ನು ನಾವು ಕಂಡು ಬರ್ತಾ ಇದ್ದೀವಿ. ಆ ಏರಿಯಾವನ್ನು ಡೆವಲಪ್ ಮಾಡೋದಕ್ಕೆ ಸದ್ಯದಲ್ಲೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಕೆಲಸ ಆಗುತ್ತೆ. ಪ್ರವಾಸಿಗರಾದ ಜಗದೀಶ್, ಪುಷ್ಪಲತಾ, ಶಿವಾನಿ ಮಾತನಾಡಿ, ನಿತ್ಯವೂ ಈ ಯುದ್ಧ ನೌಕಾ ಸಂಗ್ರಹಾಲಯಕ್ಕೆ ನೂರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಇಷ್ಟು ದಿನ INS ಚಾಪೆಲ್ ಹಡಗು ಮತ್ತು ವಸ್ತು ಸಂಗ್ರಹಾಲಯ ವೀಕ್ಷಿಸುತ್ತಿದ್ದ ಪ್ರವಾಸಿಗರಿಗೆ ಈಗ ಯುದ್ಧ ವಿಮಾನದ ಬಗ್ಗೆಯೂ ತಿಳಿಯುವ ಅವಕಾಶ ಲಭಿಸಿದ್ದು ಸಂತಸದ. ಎಷ್ಟು ಶೆಕೆ ಇದೆ, ಅವರೆಲ್ಲ ಏರ್ ಕಂಡೀಷನರ್ ಹಾಕಿದ್ರು. ಮೊದಲೆಲ್ಲ ಹೇಗಿರ್ತಿದ್ರು ಅಲ್ಲಿ ಹೇಳೋದಕ್ಕೆ ಯೋಚನೆ ಮಾಡೋದಕ್ಕೆ ತುಂಬ ಭಯ ಆಗುತ್ತೆ, ಒಂಥರ ರೋಮಾಂಚನ ಆಗುತ್ತೆ. ಸೊ ಎಲ್ಲರೂ ಇಲ್ಲಿ ಬಂದು ಅವ್ರದ್ದೊಂದು ಜೀವನ ಎಲ್ಲ ಹೇಗಿತ್ತು ಅಂತ ನೋಡಿ ಅನುಭವಿಸ್ಬೇಕು ಅಂತ ನಾನು ಹೇಳ್ಕೊತೀನಿ. ಗೈಡ್ ವಿಜಯ್ ನಾಯ್ಕ್ ಮಾತನಾಡಿ, ಪ್ರವಾಸಿಗರಿಗೆ ಯುದ್ಧ ವಿಮಾನ ಮತ್ತು ಅದರ ಸಾಮರ್ಥ್ಯದ ಬಗ್ಗೆ ವಿವರ ನೀಡಿದ್ದಾರೆ. ಇಲ್ಲಿ ಇಟ್ಟಿರುವ ಕೆಲವು ಯುದ್ಧದ ಉಪಕರಣಗಳು ಎಲ್ಲೂ ನೋಡೋಕೆ ಸಿಗೋದಿಲ್ಲ. ಮತ್ತು ಇಲ್ಲಿ ನಾವು ವೀಕ್ಷಕರಿಗೆ ಮತ್ತು ಪ್ರವಾಸಿಗರಿಗೆ, ಮಕ್ಕಳಿಗೆ ಈ ಬಗ್ಗೆ ವಿವರಣೆಯನ್ನು ನೀಡ್ತೀವಿ. ಟೋಟಲಿ 375 ಟನ್ ತೂಕದ ಈ ಯುದ್ಧ ನೌಕೆ 4 ಮಿಸೈಲ್ ಲಾಂಚರ್ಗಳು ಮತ್ತು 2 ಆಂಟಿ ಏರ್ಕ್ರಾಫ್ಟ್ಗಳನ್ನು ಹೊಂದಿದೆ. 4 ಶಕ್ತಿಶಾಲಿ ಎಂಜಿನ್ಗಳು ಮತ್ತು ತೀವ್ರ ಸಂವಹನದ ರಾಡಾರ್ ವ್ಯವಸ್ಥೆ ಸಹ ಇದು ಒಳಗೊಂಡಿದೆ. ಒಟ್ಟಾರೆ 29 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಈಗ ವಿಶ್ರಾಂತಿ ಪಡೆದಿರುವ ಯುದ್ಧ ವಿಮಾನ ನವಚೈತನ್ಯ ಪಡೆದಿದ್ದು ನೂರಾರು ಯುವಕರಿಗೆ ಪ್ರೇರಣೆ ನೀಡುತ್ತಿದೆ. ಈ ವಿಮಾನವನ್ನು ಒಮ್ಮೆಯಾದರೂ ನಾವೆಲ್ಲರೂ ಕಣ್ತುಂಬಿಕೊಳ್ಳಬೇಕಾಗಿದೆ.